ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕನ್ನಡ ಭಾಷೆಯಲ್ಲಿ ಮನೆಯಿಂದ ಮಾಡುವಂಥ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ನ ತೊಗೊಂಡು ಬಂದಿದ್ದೀನಿ. ಇದು ಬಂದು AI ಚಾಟ್ ಬಾಕ್ಸಲ್ಲಿ ಟ್ರೈನ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಹಾಗೆ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್, ಫ್ಲೆಕ್ಸಿಬಲ್ ಇರುತ್ತೆ. ಯಾವಾಗ ನಿಮಗೆ ಟೈಮ್ ಸಿಗುತ್ತೆ, ಯಾವಾಗ ನೀವು ಕೆಲಸ ಮಾಡೋಕ್ಕಾಗುತ್ತೆ, ಆ ಟೈಮಲ್ಲಿ ನೀವು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಹಾಗೆ ಅವರ್ಲಿ ವೈಸ್ ಇವ್ರು ನಿಮಗೆ ಪೇಮೆಂಟ್ನ ಕೊಡ್ತಾ ಇದ್ದಾರೆ. ಸೊ 1800 ರುಪೀಸ್ ಪರ್ ಅವರ್ ಇವ್ರು ನಿಮಗೆ ಪೇನ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ಎಷ್ಟು ಅವರ್ ಕೆಲಸ ಮಾಡ್ತೀರಾ ಅಷ್ಟು ಅಮೌಂಟ್ಸ್ನ ಇವರು ನಿಮಗೆ ಕೊಡ್ತಾ ಹೋಗ್ತಾರೆ. ಹಾಗೆ ನೀವೇನಾದ್ರು ಜಸ್ಟ್ 12th ಪಾಸ್ ಆಗಿದ್ದೀರಾ ಅಥವಾ ಡಿಗ್ರಿ, ಡಿಪ್ಲೊಮೊ ಈ ರೀತಿಯಾದಂಥದ್ದನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಅಂದರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಆದರೆ ಅಟ್ಲೀಸ್ಟ್ 12th ಆದರೂ ಪಾಸ್ ಆಗಿರಬೇಕಾಗಿರುತ್ತೆ. ಜೊತೆಗೆ ನೀವೇನಾದ್ರು ಫ್ರೆಶರ್ ಆಗಿದ್ರು ಕೂಡ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಯಾರು ಕೂಡ ಮಿಸ್ ಮಾಡದೆ ಇಲ್ಲಿ ಅಪ್ಲೈನ ಮಾಡ್ಕೊಳ್ಳಿ. ಜೊತೆಗೆ ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ, ಹೌಸ್ ವೈಫ್ಸ್ ಇದ್ದೀರಾ ಅಥವಾ ವರ್ಕಿಂಗ್ ವುಮೆನ್ ಇದ್ದೀರಾ, ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಯಾಕಂದರೆ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇದೆ. ಜೊತೆಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಅಪ್ಲೈನ ಮಾಡೋದು, ಹೇಗೆಲ್ಲ ವರ್ಕ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಟಿಪ್ಸ್ ಟ್ರಿಕ್ಸ್ಗಳನ್ನ ಶೇರ್ ಮಾಡಿದ್ದೀನಿ. ಸೊ ಮಿಸ್ ಮಾಡದೆ ಎಂಡ್ವರೆಗೂ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ನಾನಿವಾಗ ನನ್ನ ಲ್ಯಾಪ್ಟಾಪ್ ಸ್ಕ್ರೀನ್ನ ಶೇರ್ ಮಾಡಿ ಹೇಗೆ ಏನು ಅನ್ನೋದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಬನ್ನಿ. ಸೊ ಇಲ್ಲಿ ನೋಡಿದ್ರೆ ನೀವು ಲಿಂಕ್ಡ್ಇನ್ ಪ್ರೊಫೆಷನಲ್ ವೆಬ್ಸೈಟಲ್ಲೇ ಪೋಸ್ಟ್ ಆಗಿರೋಂಥದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ನ ಕೊಡ್ತಾ ಇರೋವಂಥದ್ದು. ಡೇಟಾ ಅನಾಟಮಿ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಟ್ಯುಟೋರಿಯಂಗ್ ರೋಲ್ಗೆ ಕನ್ನಡ ಮತ್ತು ಇಂಗ್ಲೀಷ್ಗೆ ಇಲ್ಲಿ ಲ್ಯಾಂಗ್ವೇಜ್ಗೆ ಅವರು ಹೈರಿಂಗ್ನ ಮಾಡ್ತಾ ಇರೋವಂಥದ್ದು ಅಂತ ಹೇಳಿದ್ದಾರೆ. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ರಿಮೋಟ್ ಪೋಸ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಫುಲ್ ಟೈಮ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ನೀವು ಫುಲ್ ಟೈಮ್ ಆಗೋದ್ರು ಬೇಕಾದ್ರೆ ಮಾಡ್ಬೋದು, ಪಾರ್ಟ್ ಟೈಮ್ ಆಗೋ ಬೇಕಾದ್ರೆ ನೀವು ಮಾಡ್ಬೋದು ಅಂತ ಹೇಳಿದ್ದಾರೆ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಅಬೌಟ್ ದ ಜಾಬ್ ಅಂತ ಮೆನ್ಷನ್ ಮಾಡಿ ಕೆಲವೊಂದು ಇನ್ಫಾರ್ಮೇಷನ್ಸ್ನ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ವಿ ಆರ್ ಲುಕಿಂಗ್ ಫಾರ್ ಅ ಟ್ಯುಟೋರಿಯಲ್ ಕನ್ನಡ ಆ್ಯಂಡ್ ಇಂಗ್ಲಿಷ್ ಟು ಜಾಯಿನ್ ಅವರ್ ಟೀಮ್ ಟು ಟ್ರೈನ್ AI ಮೋಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು ಟ್ಯುಟೋರಿಯಲ್ ಟೀಚ್ ಮಾಡೋದಕ್ಕೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ AIಗೆ ಟೀಚ್ ಮಾಡೋದಕ್ಕೆ ನಾವಿಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದೀವಿ. ಯು ವಿಲ್ ಮೆಸೇಜ್ ದ ಪ್ರೋಗ್ರೆಸ್ ಟು ದೇರ್ AI ಚಾಟ್ ಬಾಕ್ಸ್, ಇವ್ಯಾಲ್ಯೂಯೇಟ್ ದೇರ್ ಲಾಗಿನ್ ಆ್ಯಂಡ್ ಸಾಲ್ವ್ ಪ್ರಾಬ್ಲಮ್ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಈಚ್ ಮೋಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಚಾಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಬೇಕಾಗಿರುತ್ತೆ AIಗೆ. ಅದು ಲಾಗಿನ್ ಆಗೋದಕ್ಕೆ ಅಥವಾ ಅವ್ರು ಏನು ಹೇಳ್ತಾರಲ್ವ, ಇವಾಗ ನಾವು ChatGPT ಯೂಸ್ ಮಾಡ್ತೀವಿ, ನಾವು ಸ್ಪೀಕರ್ನ ಅಥವಾ ಮೈಕ್ನ ಆನ್ ಮಾಡಿ ನಾವು ಹೇಳೋದನ್ನು ಅದು ರೈಟಿಂಗ್ ಫಾರ್ಮಲ್ಲಿ ತೊಗೊಳುತ್ತೆ ಅಲ್ವಾ, ಅದೇನೇ ನೀವಿಲ್ಲಿ ಚಾಟ್ ಬಾಕ್ಸ್ಗೆ ಇಂಪುಟ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ ದಿಸ್ ರೋಲ್ ಯು ವಿಲ್ ನೀಡ್ ಟು ಹೋಲ್ಡ್ ಆ್ಯನ್ ಎಕ್ಸ್ಪೀರಿಯನ್ಸ್ ಲೆವೆಲ್ ಆಫ್ ಇಂಟ್ಯೂಷನ್. ಯು ವಿಲ್ ಹ್ಯಾವ್ ಕನ್ವರ್ಸೇಷನ್ ಇನ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ವಿತ್ ಚಾಟ್ ಬಾಕ್ಸ್ ಇನ್ ಆರ್ಡರ್ ಟು ಮೆಸೇಜ್ ದೇರ್ ಪ್ರೋಗ್ರೆಸ್ ಅಂತ ಕೊಟ್ಟೆ. ಸೊ ನೀವು AIಗೆ ಚಾಟ್ ಬಾಕ್ಸಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಮಾತಾಡಬೇಕಾಗಿರುತ್ತೆ. ಏಕೆಂದರೆ ಅದಕ್ಕೆ ಎರಡು ಅರ್ಥ ಆಗಬೇಕು ಅನ್ನೋದ್ರಿಂದ. ಸೊ ಅದನ್ನು ನೀವು ಹೇಗೆ ಹೇಳ್ತೀರ ಅಲ್ವಾ, ಅದನ್ನದು ಸೇವ್ ಮಾಡಿ ಅಥವಾ ಫೀಡ್ ಮಾಡಿ ಇಟ್ಕೊಂಡಿರುತ್ತೆ. ಆಮೇಲೆ ಅದು ಯಾರಾದರೂ ಅದನ್ನೇ ಕೇಳಿದ್ರೆ ಅದು ಎಕ್ಸಾಕ್ಟ್ ಆನ್ಸರ್ಸ್ನ ಕೊಡ್ತಾ ಇರುತ್ತೆ. ಸೊ ಅದು ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ನೀವು ಇಲ್ಲಿ ಚೆಕ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಆ್ಯಸ್ ವೆಲ್ ಆಸ್ ರಿಟರ್ನ್ ನಾರ್ಮಲ್ಸ್ ಕಾನ್ವರ್ಸೇಷನ್ ಇನ್ ಆರ್ಡರ್ ಟು ಟೀಚ್ ದೆಮ್ ವಾಟ್ ಟು ಸೇ. ಓಕೆನಾ, ಇಲ್ಲಿ ರಿಟರ್ನ್ ಫಾರ್ಮಲ್ಲೂ ನೀವು ಹಾಕ್ಬೋದಾಗಿರುತ್ತೆ. ಅದು ಹೇಗೆ ಹೇಳುತ್ತೆ ಅನ್ನೋದನ್ನ ನೀವು ನೋಡ್ಬೋದು. ರಿಟರ್ನ್ ಫಾರ್ಮಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಅದು ವಾಪಸ್ಸು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಹೇಗೆ ಹೇಳ್ತಾ ಇದೆ ಅನ್ನೋದನ್ನ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬೆನಿಫಿಟ್ಸ್ ನೋಡಿದ್ರೆ ದಿಸ್ ಇಸ್ ಅ ಫುಲ್ ಟೈಮ್ ಆರ್ ಪಾರ್ಟ್ ಟೈಮ್ ರೋಲ್ ಪೊಸಿಷನ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಇಲ್ಲಿ ನೀವು ಫುಲ್ ಟೈಮ್ ಆಗಬೇಕಾದ್ರೆ ಮಾಡ್ಬೋದು, ಪಾರ್ಟ್ ಟೈಮ್ ಮಾಡಬೇಕಾದ್ರೆ ಮಾಡ್ಬೋದು. ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಯು ವಿಲ್ ಬಿ ಏಬಲ್ ಟು ಚೂಸ್ ವಿಚ್ ಪ್ರಾಡಕ್ಟ್ ಯು ವಾಂಟ್ ಟು ವರ್ಕ್ ಆನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಯಾವ ಪ್ರಾಜೆಕ್ಟ್ ಮೇಲೆ ವರ್ಕ್ನ ಮಾಡಬೇಕು ಅನ್ನೋದನ್ನ ನೀವೇ ಚೂಸ್ ಮಾಡ್ಬೋದಾಗಿರುತ್ತೆ. ನಿಮ್ಗೆ ಯಾವುದು ಮಾಡೋಕ್ಕಾಗತ್ತೆ ಅನಿಸುತ್ತೆ ಅದನ್ನು ನೀವು ಮಾಡ್ಬೋದು, ಬೇಡ ಅನ್ನೋದನ್ನ ನೀವು ಇಲ್ಲಿ ಕ್ಯಾನ್ಸಲ್ನ ಮಾಡ್ಬೋದಾಗಿರುತ್ತೆ. ಯು ಕ್ಯಾನ್ ವರ್ಕ್ ಆನ್ ಯೋರ್ ಓನ್ ಶೆಡ್ಯೂಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಯಾವಾಗ ಟೈಮ್ ಆಗುತ್ತೆ ಅಲ್ವಾ, ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅದನ್ನು ನೀವು ಇಲ್ಲಿ ಫಿಕ್ಸ್ ಮಾಡಿಕೊಂಡು, ಇಲ್ಲಾಂದರೆ ಯಾವಾಗ ಆಗುತ್ತೆ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಇಲ್ಲಿ ಪ್ರಾಜೆಕ್ಟ್ಸ್ ಆರ್ ಪೇಡ್ ಅವರ್ಲಿ ಸ್ಟಾರ್ಟಿಂಗ್ಸ್ ಅಟ್ $20 ಪರ್ ಅವರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರಾಜೆಕ್ಟ್ಸ್ ಯಾವ ಥರ ಕೊಡ್ತಾ ಇದ್ದಾರೆ ಅಂದರೆ ಸ್ಟಾರ್ಟಿಂಗ್ ಬಂದು $20 ಪರ್ ಅವರಿಂದ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ $20 ಅರೌಂಡ್ ಅಂತಲೇ ಇಟ್ಕೊಂಡ್ರೆ ಸ್ಟಾರ್ಟಿಂಗೇ $20 ಇದೆ. ಜಸ್ಟ್ ನೀವು $20 ಅಂತ ತೊಗೊಂಡ್ರೆ 1800 ರುಪೀಸ್ ಪರ್ ಅವರ್ ನಿಮಗೆ ಸಿಗ್ತಾ ಹೋಗುತ್ತೆ. ಜಸ್ಟ್
1 ಅವರ್ ಕೆಲಸ ಮಾಡಿದ್ರೆ ನಿಮ್ಗೆ ಅದು ಸಿಗುತ್ತೆ. ಎಷ್ಟು ಅವರ್ ಕೆಲಸ ಮಾಡ್ತೀರೋ ಅಷ್ಟು ಜಾಸ್ತಿ ಇಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ ವಿತ್ ಬೋನಸ್ ಆ್ಯಂಡ್ ಐ ಕ್ವಾಲಿಟಿ ಆ್ಯಂಡ್ ಐ ವಾಲ್ಯೂಮ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಎಷ್ಟು ಚೆನ್ನಾಗಿ ಕೆಲಸನ ಮಾಡ್ತೀರಾ ಅಷ್ಟು ನಿಮಗೆ ಪ್ಲಸ್ ಬೋನಸ್ ಕೂಡ ನಾವು ಕೊಡ್ತಾ ಹೋಗ್ತೀವಿ ಅಂತ ಹೇಳಿದ್ದಾರೆ. ನಿಮಗೆ $20 ಸ್ಯಾಲ್ರಿ ಬಿಟ್ಟು ಪರ್ ಅವರ್ಗೆ ಪ್ಲಸ್ ಬೋನಸ್ ಕೂಡ ಇಲ್ಲಿ ಸಿಗ್ತಾ ಹೋಗುತ್ತೆ. ಹಾಗೆ ಇಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ಗಿವ್ AI ಚಾಟ್ ಬಾಕ್ಸ್ ರೈಟನ್ ಆ್ಯಂಡ್ ಎಡಿಟಿಂಗ್ ಟಾಸ್ಕ್ ಟು ಎವ್ಯಾಲ್ಯೂಯೇಟ್ ದೇರ್ ಔಟ್ಪುಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ AI ಚಾಟ್ ಬಾಟ್ಗೆ ನೀವು ಬರೆಯುವಂಥದ್ದು ಮತ್ತು ಹೇಳುವಂಥದ್ದು ಮಾಡಬೇಕಾಗಿರುತ್ತೆ. ಅದು ಔಟ್ಪುಟ್ ಹೇಗೆ ಬರುತ್ತೆ ಅಂತ ನೋಡೋದಕ್ಕೆ ಅದೇ ನಿಮ್ಮ ಕೆಲಸ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಇವ್ಯಾಲ್ಯೂಯೇಟ್ ಅ ಕ್ವಾಲಿಟಿ ಪ್ರಾಡಕ್ಟ್ಸ್ ಬೈ AI ಮೋಡ್ ಆ್ಯಂಡ್ ಕನ್ವರ್ಸೇಟ್ಸ್ ದ ಪ್ರೋಗ್ರಾಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನ ಹೇಳಿದ್ನಲ್ವ, ಅದು ಹೇಗೆ ಬರುತ್ತೆ ಅಂತ ನೀವು ಚೆಕ್ ಮಾಡಿ ನೋಡಬೇಕಾಗಿರುತ್ತೆ. ಒಂದು ಸಲ ನೀವು ಕನ್ನಡದಲ್ಲಿ ಅದಕ್ಕೆ ಸರ್ಚ್ ಮಾಡಬೇಕಾಗಿರುತ್ತೆ ವಾಯ್ಸಲ್ಲಿ. ಅದು ರಿಟರ್ನ್ ಫಾರ್ಮಲ್ಲಿ ಹೇಗೆ ಕೊಡುತ್ತೆ, ಕರೆಕ್ಟಾಗಿ ಕೊಡ್ತಾ ಇದೆಯಾ ಅನ್ನೋದನ್ನ ಚೆಕ್ ಮಾಡಬೇಕಾಗಿರುತ್ತೆ. ಇನ್ನೊಂದು ಸಲ ಇಂಗ್ಲೀಷಲ್ಲಿ ನೀವು ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗಿರುತ್ತೆ. ಅದು ಹೇಗೆ ಲೈಕ್ ವಾಯ್ಸಲ್ಲಿ ಹೇಗೆ ಹೇಳ್ತಾ ಇದೆ, ಕರೆಕ್ಟಾಗಿ ಹೇಳ್ತಾ ಇದೆಯಾ ಅಲ್ವಾ ಅಂತ ಚೆಕ್ ಮಾಡಬೇಕಾಗಿರುತ್ತೆ. ಅದೇ ನಿಮ್ಮ ಕೆಲಸ ಆಗಿರುತ್ತೆ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಗೆ ಯಾರು ಬಾಸ್ ಇರೋದಿಲ್ಲ ಅಥವಾ ಫಿಕ್ಸ್ಡ್ ಟೈಮಿಂಗ್ಸ್ ಇರೋದಿಲ್ಲ, ಏನೂ ಇರೋದಿಲ್ಲ. ನಿಮ್ಗೆ ಯಾವಾಗ ಆಗುತ್ತೆ ಆವಾಗ ನೀವು ಇಲ್ಲಿ ಕೆಲಸನ ಮಾಡಬೇಕಾಗುತ್ತೆ. ಪ್ರಾಜೆಕ್ಟ್ ವೈಸ್ ಕೊಡ್ತಾರೆ, ಲೈಕ್ ಅವ್ರು ನಿಮಗೆ ಸ್ಕ್ರಿಪ್ಟ್ ಕೊಟ್ಬಿಟ್ಟಿರ್ತಾರೆ, ಏನು ಟೈಪ್ ಮಾಡಬೇಕು ಅಥವಾ ಏನನ್ನ ಹೇಳಬೇಕು ಅಂತ. ಅದನ್ನು ಅವ್ರು ಹೇಳಿರೋಂಥ ಆ್ಯಪಲ್ಲಿ ಅಥವಾ AIಗೆ ನೀವು ಅದನ್ನು ಫೀಡ್ ಮಾಡೋವಂಥದ್ದು ನಿಮ್ಮ ಕೆಲಸ ಇರುತ್ತೆ. ಓಕೆನಾ, ಸಿಂಪಲ್ ಆಗಿರೋವಂಥದ್ದು. ಇನ್ನು ಕ್ವಾಲಿಫಿಕೇಷನ್ಸ್ ನೋಡಿದ್ರೆ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಫ್ಲೂಯೆಂಟಾಗಿ ಸ್ವಲ್ಪನಾದರೂ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಮಾತಾಡೋದಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಡೀಟೇಲ್ ಓರಿಯೆಂಟೆಡ್ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಡೀಟೇಲಾಗಿ ಕರೆಕ್ಟಾಗಿ ಕೆಲಸ ಮಾಡುವಂಥವ್ರು ಆಗಿರಬೇಕು ಅಂತ ಹೇಳ್ತಾರೆ. ಎಕ್ಸಲೆಂಟ್ ಆಫ್ ಗ್ರಾಮರ್ ಸ್ಟೈಲ್ ಆ್ಯಂಡ್ ಬ್ರ್ಯಾಂಡ್ ವಾಯ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮಲ್ಲಿ ಗ್ರಾಮರಿಂದ ಅಥವಾ ಸ್ಟೈಲ್ ಕರೆಕ್ಟಾಗಿ ನೀಟಾಗಿ ಇಂಗ್ಲೀಷಲ್ಲಿ ಮಾತಾಡೋಕ್ಕಾಗಬೇಕು. ಹಾಗೆ ಒಳ್ಳೆ ವಾಯ್ಸ್ ಇರಬೇಕು, ಯಾಕಂದರೆ AIಗೆ ಅರ್ಥ ಮಾಡ್ಕೊಳಕ್ಕಾಗಬೇಕು. ಈಗ ತೊದಲಿಸೋ ಅಂಥದ್ದು ಅಥವಾ ಏನು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗದೇ ಇರೋ ಹಾಗೆ ಹೇಳೋ ಅಂಥದ್ದು ಆ ರೀತಿ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಕ್ಯೂರ್ ಇನ್ ಪ್ರೋಗ್ರೆಸ್ ಆ್ಯಂಡ್ ಕಂಪ್ಲೀಟ್ ಬ್ಯಾಚುಲರ್ ಡಿಗ್ರೀಸ್ ಇನ್ ಪ್ರೊಫೆಷ್ನಲ್ ನಾಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವೇನಾದ್ರು ಇನ್ನೂ ಡಿಗ್ರಿ ಓದ್ತಾ ಇದ್ದೀರಾ ಅಥವಾ ಓದಿ ಮುಗಿಸಿದ್ದೀರಾ ಅಥವಾ ಫೇಲ್ ಆಗಿದ್ದೀರಾ ಅಂದರೂ ಕೂಡ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಆದರೆ ಡಿಗ್ರಿ ಬೇಕು ಅನ್ನೋದೇನು ನೆಸೆಸಿಟಿ ಇಲ್ಲ. ಸೊ ನೀವು 12th ಪಾಸ್ ಆಗಿದ್ರು ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಇನ್ನು ಇಲ್ಲಿ ನೋಡಿದ್ರೆ ಪೇಮೆಂಟ್ ಇಸ್ ಮೇಡ್ ಬೈ PayPal. We will never ask for any amount from you. PayPal will handle any currently conversations for US. Only applicant Indian will be considered for this role. This is an independent or okay. ಇಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ನಿಮಗೆ ಪೇಮೆಂಟ್ ಮಾಡೋದಕ್ಕೆ, ನಿಮ್ಮ ಸ್ಯಾಲ್ರಿ ಹಾಕೋದಕ್ಕೆ ಅವ್ರು ಯಾವುದೇ ರೀತಿಯಾದಂಥ ಅಕೌಂಟ್ ನಂಬರ್ಗಳನ್ನ ಕೇಳೋದಿಲ್ಲ. ಪೇಪಾಲ್ ಅಕೌಂಟ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಅದು ಲೈಕ್ ಫೋನ್ಪೇ ಹೇಗೆ ವರ್ಕ್ ಆಗುತ್ತೆ ಅದೇ ರೀತಿಯೇ ವರ್ಕ್ ಆಗುವಂಥದ್ದು. ಪೇಪಾಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಅದಕ್ಕೆ ನಾವು ಅಮೌಂಟ್ನ ಹಾಕ್ತೀವಿ, ಯಾಕಂದರೆ ಇದು US ಬೇಸ್ಡ್ ಕಂಪ್ನಿ, ಡಾಲರ್ ವೈಸಲ್ಲಿ ಕೊಡೋದ್ರಿಂದ ಬೇರೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಡಾಲರ್ನ ಕನ್ವರ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ಪೇಪಾಲ್ಗೆ ನಾವು ಅಮೌಂಟ್ನ ಹಾಕ್ತೀವಿ, ಅಲ್ಲಿಂದ ನೀವು ತೊಗೊಳ್ಬೋದಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ವಿ ವಿಲ್ ನೆವರ್ ಆಸ್ಕ್ ಫಾರ್ ಎನಿ ಅಮೌಂಟ್ ಫ್ರಮ್ ಯು ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಯಾರು ಕೂಡ ನಿಮಗೆ ಅಮೌಂಟ್ನ ಪೇ ಮಾಡಬೇಕು, ಲೈಕ್ ರಿಜಿಸ್ಟ್ರೇಷನ್ ಫೀಸು ಅಥವಾ ಟ್ರೈನಿಂಗ್ ಫೀಸು, ಲೈಕ್ ಫೈಲ್ ಫೀಸ್ ಅಂತ ಯಾವುದೇ ರೀತಿಯಾದಂಥ ಫೀಸ್ನ ನಾವಿಲ್ಲಿ ಕೇಳೋದಿಲ್ಲ, ನೀವು ಕೊಡುವಂಥ ನೆಸೆಸಿಟಿ ಇಲ್ಲ ಅಂತ ಅವ್ರು ಆಲ್ರೆಡಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಓಕೆನಾ, ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಶಾರ್ಟಾಗಿ ಹೇಳಬೇಕು ಅಂದರೆ ಇವರು ಕೊಡುವಂಥ ಸ್ಕ್ರಿಪ್ಟ್ಸ್ ಅಥವಾ ಏನು ರಿಟರ್ನ್ ಫಾರ್ಮಲ್ಲಿ ಕೊಟ್ಟಿರ್ತಾರೆ ಅದನ್ನು ನೀವು ವಾಯ್ಸಲ್ಲಿ ಅಥವಾ ಬರೆಯೋದ್ರ ಮೂಲಕ AI ಚಾಟ್ ಬಾಕ್ಸಲ್ಲಿ ಹಾಕಬೇಕಾಗಿರುತ್ತೆ. ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಅದು ಹೇಗೆ ವರ್ಕ್ ಆಗ್ತಾಯಿದೆ, ಕರೆಕ್ಟಾಗಿ ರೆಸ್ಪಾಂಡ್ ಕೊಡ್ತಾ ಇದೆಯಾ ಇಲ್ವಾ ಅಂತ ನೀವು ನೋಡಬೇಕಾಗಿರೋದು ನಿಮ್ಮ ಕೆಲಸ ಆಗಿರುತ್ತೆ. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್, ಹಾಗೆ ಫ್ಲೆಕ್ಸಿಬಲ್ ಇರುತ್ತೆ. ನಿಮಗೆ ಯಾವಾಗ ಟೈಮ್ ಆಗುತ್ತೆ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಜೊತೆಗೆ ನೀವೇನಾದ್ರು ಜಸ್ಟ್ 12th ಪಾಸ್ ಆಗಿದ್ದೀರಾ ಅಥವಾ ಡಿಗ್ರಿ ಡಿಪ್ಲೊಮೊ ಆ ರೀತಿ ಮಾಡ್ಕೊಂಡಿದ್ದೀರಾ ಅಂತ ಅಪ್ಲೈನ ಮಾಡ್ಬೋದು. ನೀವು ಫ್ರೆಷರ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಪರ್ ಆರ್ ನಿಮಗೆ $20 ನಿಮಗೆ ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾರೆ. ಅಂದರೆ $1,800 ಸ್ಟಾರ್ಟಿಂಗಿಂದ ನಿಮಗೆ ಪರ್ ಆರ್ ಕೊಡ್ತೀವಿ ಪ್ಲಸ್ ಬೋನಸ್ ಅಂತ ಹೇಳಿದ್ದಾರೆ. ಓಕೆನಾ, ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಅದು ಇನ್ನೊಂದು ಇಂಟರ್ಫೇಸ್ಗೆ ತೊಗೊಂಡೋಗುತ್ತೆ. ಲೈಕ್ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಥ್ಯಾಂಕ್ ಯು ಫಾರ್ ಟೇಕಿಂಗ್ ಆ್ಯನ್ ಅಸೈನ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇದಾದಮೇಲೆ ನಿಮ್ಮ ಇಮೇಲ್ ಅಥವಾ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಅವ್ರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಸೊ ಆದಷ್ಟು ನಿಮ್ಮ ಇಮೇಲಲ್ಲಿ ಸ್ಪ್ಯಾಮ್ ಲಿಸ್ಟ್ಗಳನ್ನು ಕೂಡ ಚೆಕ್ ಮಾಡ್ಕೊತಾರೆ. ಕಾಲ್ಗೆ ನಿಮಗೆ ಯಾವ್ದಾರ ಅನ್ನೋ ನಂಬರಿಂದ ಕಾಲ್ ಬಂದರೆ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಓಕೆನಾ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ನ ಮಾಡಿ. ಯಾರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅನಿಸುತ್ತೆ ಅವ್ರಿಗೆ ಶೇರ್ ಮಾಡಿ. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದರಿಂದ ನನಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಅಂತ. ಜೊತೆಗೆ ಇವತ್ತಿನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.